ನಮಸ್ಕಾರ ವೀಕ್ಷಕರು, ಹೇಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೇನೆ. ಈಗ ನಾವು ಮೇಲೆ ಮೇಲೆ ನೋಡ್ತಿರ್ತೇವೆ, ಮರಳುಗಾರಿಕೆ ಅಲ್ಲಿ ದಂಧೆ ನಡೀತಾ ಇದೆ, ಇಲ್ಲಿ ದಂಧೆ ನಡೀತಾ ಇದೆ. ಆಮೇಲೆ ಸ್ವಲ್ಪ ಜನ ಬಂದು ರೇಡ್ ಮಾಡ್ತಾರೆ, ಇವರು ಬಂದು ಮತ್ತೆ ಅದಕ್ಕೆ ರೇಡ್ ಮಾಡೋದಂತೆ. ನನಗೆ ಒಂದು ಸಲ ಅನಿಸ್ತಾ ಇರುತ್ತೆ, ಎಲ್ಲರಿಗೂ ಎಲ್ಲವೂ ಗೊತ್ತು, ಮರಳಿಲ್ಲದೆ ಮನೆ ಕಟ್ಟಲಿಕ್ಕಾಗಲ್ಲ ಅಂತೇಳಿ. ಮನೆಗೆ ಈಗ ಸಿಮೆಂಟ್ ಇಲ್ಲದೆ ಮನೆ ಕಟ್ಟೋಕ್ಕಾಗಲ್ಲ ಅಂತೇಳಿ, ಮಣ್ಣಿಲ್ಲದೆ ಮನೆ ಕಟ್ಟೋಕ್ಕಾಗಲ್ಲ ಅಂತೇಳಿ. ಬಟ್ ಮರಳು ನೀವು ಗಣಿಗಾರಿಕೆ ಮಾಡೇ ಇಲ್ಲ ಅಂದರೆ ಎಲ್ಲಿಂದ ತರಬೇಕು ಅವರು? ಮನೆಯಲ್ಲಿಂದ ಕಟ್ಟಬೇಕು. ಮನೆ ಕಟ್ಟಲಿಕ್ಕೆ ಲೋನ್ಗಳು ಮರಳಿಗೆ ನೀವೇ ಕೊಡ್ತೀರಾ, ಯಾರು ಬ್ಯಾಂಕವರೇ? ಅದೇ ಸರ್ಕಾರದಿಂದ ಆ ಬ್ಯಾಂಕ್ ನಡೆಸ್ತಿರೋ ಸರ್ಕಾರಗಳಿಂದ ಮತ್ತೆ ಅದಕ್ಕೆ ನೀವು ಲಿಮಿಟೇಷನ್ಗಳನ್ನ ಹಾಕ್ತೀರಾ. ಕಲ್ಲುಗಳನ್ನು ಮೊರಕಲ್ಲ ಯೂಸ್ ಮಾಡಲಿಕ್ಕೆ ಮತ್ತೆ ಅದಕ್ಕೆ ಹೆಚ್ಚಿನ ಟ್ಯಾಕ್ಸ್ಗಳು ಹಾಕ್ತೀರಾ. ಇದು ಕೆಲಸ ಹೆಂಗಾಗಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಎಲ್ಲ ಸಮಸ್ಯೆ ಗೊತ್ತು, ಬಟ್ ಪರಿಹಾರ ಯಾವುದಕ್ಕೂ ಇಲ್ಲ. ನಾನು ಪರಿಹಾರ ಹೇಳ್ಕೊಡ್ತಿದ್ದೇನೆ ಅವತ್ತು. ಟೆಕ್ನಿಕ್ ಅನ್ನಂಗಿಲ್ಲ, ಇದೊಂದು ಸರಳವಾದ ಪರಿಹಾರ. ಇದು ಮಾನ್ಯ ಜಿಲ್ಲಾವಾರು ಡಿ ಸಿಗಳಿಗೂ ಸಮಸ್ಯೆ ಆಗಲ್ಲ. ಇದರಿಂದ ಈ ಮರಳು ಮಾಫಿಯಾ ಅಂತೇಳಿ ಅವ್ರ ಮೇಲೆ ಅಪವಾದ ಬರ್ತಾ ಇದೆಯಲ್ಲ, ಎಲ್ಲೆಲ್ಲಿ ಹೋಗಿ ಒದ್ದಾಡ್ಕೊಂಡು ಹಣ ಮಾಡ್ತಿದ್ದಾರಲ್ಲ, ಅವ್ರಿಗೂ ಟೆನ್ಷನ್ ಆಗಲ್ಲ, ಮನೆ ಕಟ್ಟೋರಿಗೂ ಸಮಸ್ಯೆ ಆಗಲ್ಲ. ಏನಂತ ಹೇಳಿದ್ರೆ ನೋಡಿ, ಮೊದಲೆಲ್ಲ ನಾವು ಮನೆಗಳನ್ನು ಮಣ್ಣಿಂದ ಕಟ್ತಾ ಇದ್ವಿ. ಅಲ್ಲಿ ನಿಮಗೆ ಮರಳದಷ್ಟು ವರ್ಕೌಟ್ ಬೇಕಾಗಿದ್ದಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತೆ. ನಿಮ್ಗೆ ಪಾಯ ಕಟ್ಟಬೇಕಾದ್ರೆ, ನಿಮ್ಗೆ ಗಟ್ಟಿ ಆಗಬೇಕಂದ್ರೆ ನೀವು ಮಾಡ್ಕೋಬೋದು. ಅದ್ರ ಮಣ್ಣು ಮತ್ತು ಸುಣ್ಣ ಕಟ್ಟಿದರೆ ಭೂಮಿ ಒಳಗಡೆ ನೀರಲ್ಲಿ ಕೂಡ ಅದು ಕರಗಲ್ಲ ಅಂತಿದೆ. ವಿಶ್ವೇಶ್ವರಯ್ಯ ಕಟ್ಟಿದ್ದು ಅದೇ ಟೆಕ್ನಾಲಜಿ. ಅಲ್ಲೇ ಸಿಮೆಂಟ್ ಇದ್ದಿಲ್ಲ ಅನ್ಕೋತೀನಿ. ಇಲ್ಲ, ಅವಾಗ ಆ ಟೈಮಲ್ಲಿ ಇಲ್ದಾಗ ಕೂಡ ದೊಡ್ಡ ದೊಡ್ಡ ಅಣೆಕಟ್ಟೆಗಳು ಇನ್ನೂ ಗಟ್ಟಿಯಾಗಿದೆ. ಸಿಮೆಂಟಿಗೆ 100 ವರ್ಷ ಆಯಸ್ಸಿದ್ರೆ ನಿಮಗೆ ಇದು ಆಯಸ್ಸು ಕಡಿಮೆ. ಮತ್ತು ಸಿಮೆಂಟಲ್ಲಿ ನೀವು ಮನೆಯಲ್ಲಿ ವಾಸ ಮಾಡೋದ್ರಿಂದ ನಿಮಗೆ ಇನ್ನಿತರ ಸಮಸ್ಯೆಗಳು ಬರೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಇನ್ನೂ ಮಟ್ಟ ಅದು 100 ವರ್ಷ ಆಗಿಲ್ಲ ಅದಕ್ಕೆ ಆಯಸ್ಸು ಅನ್ಕೋತೀನಿ ಈ ಸಿಮೆಂಟಿಗೆ. ಅದರಿಂದ ರಿಸರ್ಚ್ಗಳು ಬಂದರೂ ಕೂಡ ಅದು ಕಾಣಲ್ಲ ನಿಮಗೆ, ಅದರಿಂದ ಏನೇನು ಸಮಸ್ಯೆಗಳು ಬರುತ್ತೆ ಅಂತೇಳಿ. ಈಗ ನೋಡಿ, ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಬಂದರೆ, ಮೊನ್ನೆ ಒಂದು ಸ್ವಾಮೀಜಿಯವರು ನೋಡ್ತಾ ಇದ್ದೆ ನಾನು, ಒಂದು ಫ್ಯಾಕ್ಟ್ರಿ ಪಕ್ಕದಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು, ಇಲ್ಲಿಂದ ಬರಬೇಡಿ ಅಂತೇಳಿ, ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳೆಲ್ಲ ಬರ್ತಾಯಿದೆ ಅಂತೇಳಿ. ಅಲ್ಲಿ ಲಂಗ್ಸ್ ರಿಲೇಟೆಡ್ ಸಮಸ್ಯೆ ಬರ್ತಾಯಿದೆ ಅಂದರೆ ಅಂಥ ವಸ್ತುವಿನಿಂದ ಮಾಡಿರೋಂಥ ಮನೆಗಳಲ್ಲಿ ನೀವು ವಾಸ ಮಾಡಿದರೆ ನಿಮಗೆ ಅದು ಸಮಸ್ಯೆಗಳು ಬರ್ಬೋದು. ಯಾಕಂದರೆ ಸಿಮೆಂಟು ಉಸಿರಾಡಲ್ಲ, ಅದಕ್ಕೊಂದು ಆಯಸ್ಸಿದೆ, ಮತ್ತು ಖರ್ಚು ಜಾಸ್ತಿ. ಮಣ್ಣು ನೋಡಿ ಹೇಗಿದೆ ಅಂತ ಹೇಳಿದ್ರೆ, ಮೊನ್ನೆ ಯಾರು ಕೇಳ್ತಾ ಇದ್ದ ನನಗೆ, ಮಣ್ಣಲ್ಲಿ ಕಟ್ಟಿದ್ರೆ ಬಿದ್ದು ಬಿಡಲ್ವಾ ಅಂತೇಳಿ. ಅವನು ಇರೋದೇ ಮಣ್ಣಿನ ಮನೆಯಲ್ಲಿ, ಧಾರವಾಡದಲ್ಲಿ ಇರೋದು ಆ ವ್ಯಕ್ತಿ. ಅವನು ಇಡೀ ಅಜ್ಜ ಅಜ್ಜಿ ಇರೋದೇ ಮಣ್ಣಿನ ಮನೆಯಲ್ಲಿ. ಅವ್ನು ಹೇಳ್ತಿದ್ದ ನನಗೆ, ಮಣ್ಣಲ್ಲಿ ಬಿದ್ದು ಬಿಡಲ್ವಾ ಅಂತೇಳಿ. ಆಮೇಲೆ ವಿಚಾರ ಮಾಡ್ತಿದ್ದ, ಹೌದಲ್ಲ, ನಾವು ಮಣ್ಣಲ್ಲಿ ಕಟ್ಟಿದ್ದೇವಲ್ಲ ಅಂಥೇಳಿ. ಸೊ ಹಾಗಾಗಿ ನಾನು ಹೇಳೋದೇನಂತ ಹೇಳಿದ್ರೆ, ಮರಳುಗಾರಿಕೆನ ನೀವು ತಡಿಬೇಕು, ಭೂಮಿಯನ್ನು ಕಾಪಾಡಬೇಕು ಮರಳುಗಾರಿಕೆಯಿಂದ. ಸೊ ಇದಕ್ಕೆ ಏನಂತ ಬೆಸ್ಟ್ ಐಡಿಯಾ ಅಂತ ಹೇಳಿದ್ರೆ, ಮಣ್ಣಿನ ಮನೆಗಳನ್ನು ಪ್ರೋತ್ಸಾಹ ಮಾಡಬೇಕು ಸರ್ಕಾರ. ತುಂಬ ಜನ ನೋಡ್ತಾರೆ, ದೊಡ್ಡ ಆಫೀಸರ್ಸು ಫಾರ್ವರ್ಡ್ ಮಾಡಿ. ಏನಂತ ಹೇಳಿದ್ರೆ, ನೀವು ಮಣ್ಣಿನ ಮನೆಗಳನ್ನು ಮಣ್ಣಿಂದ ಮಾಡುವಂಥ ಮಾಡೋದ್ರಿಂದ, ಈಗ ನೋಡಿ, ಈಗ ಗಣಿಗಾರಿಕೆ ಮಾಡೋರೆಲ್ಲ ಮಣ್ಣು ತೊಗೊಂಡು ಓಡಾಡ್ತಾರೆ. ಮಣ್ಣು ತರಲಿಕ್ಕೆ ಅವರು ಸಪ್ಲೈ ಮಾಡ್ತಾರೆ. ಅವ್ರಿಗೆ ಮಣ್ಣಿಗೆ ನೀವು ಅದ್ರ ಮೇಲೆ ನೀವು ಕೇಸ್ ಹಾಕ್ಲಿಕ್ಕಾಗಲ್ಲ. ಮಣ್ಣೆಲ್ಲ ಕಡೆ ಸಿಗುತ್ತೆ. ಮಣ್ಣು ಇನ್ನೊಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಾಳೆ ಮಣ್ಣನ್ನು ಬೆಳೆಸಿ ಇನ್ನೊಂದು ಸಲ ಕಟ್ಬೋದು. ಏನು ಹೇಳಿ, ಮಣ್ಣನ್ನು ಬೆಳೆಸಿ ಇನ್ನೊಂದು ಸಲ ಕಟ್ಬೋದು. ಮತ್ತು ತಮಿಳುನಾಡು, ಕೇರಳದಲ್ಲಿ ಇದಕ್ಕಂತ ಜನ ಇದ್ದಾರೆ, ಸ್ವಲ್ಪ ಜನ ಮಣ್ಣನ್ನು ಹೆಂಗೆ ಮಾಡಿಕೊಂಡು ತುಂಬ ದಪ್ಪ ಗೋಡೆ ಅಲ್ಲದೇ ಇಷ್ಟೇ ಗೋಡೆಯಲ್ಲಿ ಅದನ್ನು ಗಟ್ಟಿಯಾಗಿ ಕಟ್ಟುವಂಥದ್ದು, ನೀರು ಅದಕ್ಕೆ ಹಿಡಿಲಾರ್ದಂಥದ್ದು ಮಾಡ್ಬೋದು. ಬೇಕಾದರೆ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಜನ ಕೆಮಿಕಲ್ಲು ಏನೇನು ಯೂಸ್ ಮಾಡ್ತಾರೆ. ಈಗ ಮನೆ ಕಟ್ಟಬೇಕಾದ್ರೆ 1000 ಪಟ್ಟು ಕೆಮಿಕಲ್ ಯೂಸ್ ಮಾಡೋದಕ್ಕಿಂತ ಇಲ್ಲೊಂದು 10 ಪಟ್ಟು ಯೂಸ್ ಮಾಡೋದು ಒಳ್ಳೆಯದು. ಬೇಕಂದರೆ ಸ್ವಲ್ಪ ಪ್ರಮಾಣದ ಸಿಮೆಂಟ್ಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ನಿಮಗೆ ಒಂದು 80-90% ಸಿಮೆಂಟನ್ನು ಸೇವ್ ಮಾಡ್ಬೋದು. ಮರಳನ್ನು ನೀವು ಕಡಿಮೆ ಯೂಸ್ ಮಾಡ್ಬೋದು. ಪಾಯದಲ್ಲಿ ಯೂಸ್ ಮಾಡ್ಬೋದು ಅಷ್ಟೇ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನೀವು ಸಮಾಜದಲ್ಲಿ ಈ ಕೆಲಸಗಳಾಗ್ತಿರುವಾಗ ತುಂಬ ನಾನು ನೋಡ್ತಾ ಇರ್ತಾನೆ, ಮರಳುಗಾರಿಕೆಯಲ್ಲಿ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಕೊಟ್ಟಾದ ಕೂಡ ಅವ್ನು ಮತ್ತೆ ಪ್ಯೂರ್ ಆಗ್ಬಿಡ್ತಾನೆ. ಹಾಗೆಲ್ಲ ಇರಲ್ಲ ಸಿಸ್ಟಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರಕೃತಿಗೂ ನಿಮಗೆ ಚೆನ್ನಾಗಿರಬೇಕು, ನಿಮಗೂ ಚೆನ್ನಾಗಿರಬೇಕು, ಸರ್ಕಾರಕ್ಕೆ ಟ್ಯಾಕ್ಸು ಬಂದಿರಬೇಕು. ಆ ಥರ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು 18% ಚಾರ್ಜ್ ಮಾಡೋಲ್ಲಿ ಒಂದು 5% ಮಾಡಿ, ಇಲ್ಲ 2% ಮಾಡಿ. ಮಣ್ಣಲ್ಲ ಎಷ್ಟಂದ್ರು. ಎಂಡ್ ಆಫ್ ದಿ ಡೇ ಪ್ರಕೃತಿಯಲ್ಲಿರುವ ಈ ಸಿಮೆಂಟಿಂದ ಬರುವಂಥ ದುಷ್ಪರಿಣಾಮಗಳನ್ನು ಸಮಾಜಕ್ಕೆ ಹೋಗೋದು ತಪ್ಪುತ್ತೆ. ಮಣ್ಣಿನ ಮನೆಗಳು ಮಾಡೋದ್ರಿಂದ ಉಸಿರಾಡುತ್ತೆ, ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋಲ್ಲ, ಮತ್ತು ಶಾಂತಿ ಜಾಸ್ತಿ. ಈಗ ಬೇಸಿಗೆ ಕಾಲದಲ್ಲಿ ತುಂಬ ತಂಪಿರುತ್ತೆ, ತಂಪು ಕಾಲದಲ್ಲಿ ತುಂಬ ಬೇಸಿಗೆ ಇರುತ್ತೆ. ಮತ್ತು ಮೇಲ್ಗಡೆ ಈಗ ಹಂಚುಗಳೆಲ್ಲ ವೆರೈಟಿ ಹಂಚುಗಳು ಬಂದಿದೆ. ಲೈಟ್ ವೇಟ್ ಹಂಚುಗಳನ್ನ ಹಾಕ್ಕೊಂಡು ನೀಟಾಗಿ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಏನಂತೀರ? ನಿಮ್ಗೇನಾದ್ರು ಇದ್ರ ಬಗ್ಗೆ ಮಾಹಿತಿ ಇನ್ನೂ ಬೇಕಿದ್ದರೆ ನಮ್ಮದು ವಾಟ್ಸಪ್ ಚಾನಲ್ ಇದೆ, ಹೋಗಿ ಸ್ಟೇಟಸಲ್ಲಿ ಸರ್ಚ್ ಮಾಡಿ, ನಮ್ಮದು ಆಯುಷ್ ಮಂಡಲಂ ಅಂತ ಬರುತ್ತೆ ಚಾನಲ್. ಅದು ನಿಮಗೆ ಗ್ರೂಪಲ್ಲ, ಅಲ್ಲಿ ಎಲ್ಲ ಮಾಹಿತಿನ ಕೊಡ್ತೇವೆ. ನೆಕ್ಸ್ಟ್ ನಾವು ಮನೆ ಕಟ್ತಿದ್ದೇವೆ, ನಮ್ಮ ಮನೆ ಕಟ್ಟಲಿಕ್ಕೆ ಸ್ವಲ್ಪ ಜನ ಬೇಕಾಗ್ತಾರೆ, ಟ್ರೈನಿಂಗ್ ಇರುತ್ತೆ ಅದಕ್ಕೆ. ನೀವು ಅದಕ್ಕೆ ಫಾಲೋ ಮಾಡ್ಬೋದು. ಮಣ್ಣಿನ ಮನೆಗಳನ್ನು ಹೇಗೆ ಕಟ್ಬೋದು, ಅಲ್ಲಿ 1 ವಾರ ಇರ್ಬೋದು ನೀವು. 1 ವಾರಕ್ಕೆ ನಿಮಗೊಂದು ಸರ್ಟೆನ್ ಫೀಸ್ ಇರುತ್ತೆ, ಸರ್ಟಿಫಿಕೇಟ್ ಕೊಡ್ತೇವೆ. ಸೊ ಮಣ್ಣಿನ ಮನೆಗಳನ್ನು ನೀವೇ ಕಟ್ಬೋದು. ಅರ್ಥ ಆಯ್ತಾ? ಮರಳುಗಾರಿಕೆನ ತಡಿಬೇಕು ಅಂತ ಹೇಳಿದ್ರೆ ಇದೊಂದು ಒಳ್ಳೆಯ ಟೆಕ್ನಿಕ್ಕು. ಏನು ಹೇಳಿ, ಮಣ್ಣಿನ ಮನೆಗಳನ್ನು ಪ್ರೋತ್ಸಾಹ ಮಾಡಬೇಕು. ಇದರಿಂದ ಎಲ್ಲರೂ ಬರ್ತಾರೆ. ಮರಳುಗಾರಿಕೆ ಮಾಡೋರು ಕೂಡ ಟ್ರಕ್ಗಳಿಗೆ ಮಣ್ಣು ತೊಗೊಂಡು ನಿಮ್ಮ ಮನೆಗೆ ಬರ್ತಾರೆ. ಮಣ್ಣಲ್ಲಿ ಮನೆ ಕಟ್ಟೋ ಮನೆ ಓನರ್ ಕೂಡ ಹಣ ಉಳಿಯುತ್ತೆ. ಸರ್ಕಾರಕ್ಕೆ ಕೂಡ ಸ್ವಲ್ಪ ಟ್ಯಾಕ್ಸ್ ಹಾಕ್ಕೊಳ್ತಾ ಕಿರಿಕಿರಿಯಿಂದ ಹೊರಗೆ ಬರ್ಬೋದು ಅಲ್ವಾ? ಧನ್ಯವಾದ.